ನಮ್ಮ ಪ್ರಾಣ ನಿಮ್ಮ ಪ್ರಾಣ ನಿಮ್ಮ ಮಕ್ಕಳನ್ನೇ ಈಗಲೇ ನೀವು ಹಾಕೊಂಡಿದ್ದು ಆಗಲ್ಲ ಅದೆಲ್ಲ. ಆದ್ರೆ ಹೇಳ್ಸ್ಕೊಳ್ಳಿ, ನಾನು ಹೇಳ್ಬಿಡ್ತೀನಿ, ನಮ್ಮ ಸಮಯ ಇಲ್ಲ. RMC ಏನಾಗಿದ್ಯಪ್ಪ ನೀನು? ಏನ್ ಮಾಡ್ದೆ ನೀನು? ಇರಪ್ಪ ಏನ್ ಮಾಡ್ದೆ ನೀನು? ಈಗ ಹಾಕೋತಾ ಇದ್ರಿ ಹೇಳಿರಿ ನೀವು. ಮರ್ಯಾದೆ ಕೊಡ್ಬೇಕು ಸರ್. ಹೌದು, ಗಾಡಿ ನಿಲ್ಸಿದ್ ಯಾರು? ಯಾರು ಗಾಡಿ ನಿಲ್ಸಿದ್ದು? ಗಾಡಿ ಯಾರಪ್ಪ ನಿಲ್ಸಿದ್ದು? ಇವ್ರಾ? ನೀವೇನ್ರಿ ಗಾಡಿ ನಿಲ್ಸಿದ್ದು? ಗಾಡಿ ನಿಲ್ಸಿದ್ ನೀವಾ? ಇವ್ರು ಯಾವ ಸಿಬ್ಬಂದಿ ಇವರು? ಹೆಂಗ್ ಗೊತ್ತಾಗುತ್ತೆ? ಗಾಡಿ ನಿಲ್ಸಿದೀವಿ, ಗಾಡಿ ಇಲ್ಲಿದೆ, ನಮ್ ಗಾಡಿ ನೋಡಪ್ಪ. ನಿಂಗೆ ಯಾರಪ್ಪ ಹೇಳಿರೋ ಡ್ಯೂಟಿ ಮಾಡಕ್ಕೆ? ಈ ತರ ಗಾಡಿ ನಿಲ್ಸು ಅಂತ ಯಾರಪ್ಪ ಹೇಳಿರೋದು? ನೀವ್ ಹೆಂಗ್ ಹೇಳ್ತೀರಾ? ಹೆಂಗ್ ಹೇಳ್ತೀರಾ ನೀವು? ನೀವು ಗಾಡಿ ಮೇಲೆ ಕೂತ್ಕೊಂಡು ದೌಲತ್ ಮಾಡಕ್ಕಲ್ಲ ನಿಮ್ಗೆ ಕೆಲಸ ಕೊಟ್ಟಿರೋದು. ಹೌದು. ಈಗ ವೆಂಕಟೇಶ ಗಾಡಿಯಲ್ಲಿ ಕೂತ್ಕೊಂಡು ನಮಸ್ಕಾರ ಸರ್. ಆದ್ರೆ ನೀವು ಮಾಡಿದ್ ಸರಿ ಇದೆ ಸರ್. ಅವೆಲ್ಲ ನೀವು ಕೇಳಿದ್ರೆ ಈಗ ತಾನೇ ಹಾಕೊಂಡ್ರಿ ಮೇಲೆ ನಾವು ಬಂದು ನಮ್ಮ ಪ್ರಾಣ ನಿಮ್ಮ ಪ್ರಾಣ ನಿಮ್ಮ ಮಕ್ಕಳನ್ನೇ ಈಗಲೇ ನೀವು ಹಾಕೊಂಡಿದ್ದು ಆಗಲ್ಲ ಅದೆಲ್ಲ. ಆದ್ರೆ ಹೇಳ್ಸ್ಕೊಳ್ಳಿ, ನಾನು ಹೇಳ್ಬಿಡ್ತೀನಿ, ನಮ್ಮ ಸಮಯ ಇಲ್ಲ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. 1-2 ನಿಮಿಷ ಮಾತಾಡ್ಬಿಡ್ತೀನಿ. ನೀವು ಮಾಡಿದ್ ಸರಿ ಇಲ್ಲ. ಆಗ ಯಾವುದೇ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಬಂದ್ ಗಾಡಿಗಳನ್ನೆಲ್ಲ ನಿಲ್ಲಿಸಬಾರ್ದು. ಆಮೇಲೆ ನೀವು ಗಾಡಿಲಿ ನೀವು ಟಿ ಶರ್ಟ್ ಹಾಕೊಳ್ದಿರ, ಬ್ಯಾಗ್ ಹಾಕೊಳ್ದಿರ ಕುತ್ಕೊಂಡು ಅವನ್ನ ಇಲ್ಲಿ ಕಳ್ಸೋದು ಜನರಿಗೆ ಸುಲಿಗೆ ಮಾಡ್ದಂಗೆ. ನೀವು ನಿಮ್ಮ ಒಂದೇ ಒಂದ್ ಸೆಕೆಂಡ್, ನಿಮ್ಮ ಪ್ರಕಾರ ನೀವು ಇಂಥ ತಪಾಸಣೆ ಮಾಡೋದಿಕ್ ಹೋದಾಗ ಯಾವ ರೀತಿ ಇರಬೇಕು ಅಂತ ಏನು ಪ್ರೊಸೀಜರ್ ಅಥವಾ ಗೈಡ್ಲೈನ್ಸ್ ಇದೆಯೋ ಅದರ ಪ್ರಕಾರ ನೀವು ಮಾಡಿದ್ದೀರಾ? ನಡ್ಕೊಂಡ್ರಾ? ಈಗ ಅವನಲ್ಲಿ ಹೋಗಿ ಇವ್ನ ಅಡ್ಡ ಹಾಕೋದಿಕ್ ಹೋದಾಗ ಅವನೇನಾದ್ರು ಹಚ್ಬಿಟ್ಟಿದ್ರೆ ಇವ್ನ ಪ್ರಾಣಕ್ಕೆ ಕೊನೆ ಯಾರು? ನಾವು ವಿಸಲ್ ಕೊಟ್ಟೇನೆ. ಅವ್ನು ಯಾರು ವಿಸಲ್ ಹಾಕಕ್ಕೆ? ಅವನು ಯಾರು ವಿಸಿಲ್ ಹಾಕಕ್ಕೆ? ನನಗೆ ಇರತಕ್ಕಂಥದ್ದು ಒಬ್ಬನೇ ಸಿಬ್ಬಂದಿ. ನೀವು ನಿಂತ್ಕೊಳ್ಳಿ, ನೀವು ಯೂನಿಫಾರ್ಮ್ ಅಲ್ಲಿ ಬಂದು ಇದನ್ನ ತೋರಿಸ್ಕೊಂಡು ನೀವು ನಿಂತ್ಕೊಳ್ಳಿ. ಅವ್ನ ಐಡಿ ಕಾರ್ಡ್ ಇದೆಯಾ? ಏನಪ್ಪ ನಿನ್ ಗೌರ್ಮೆಂಟ್ ಎಂಪ್ಲಾಯಿನಯ್ಯ? ಹೊರಗಡೆ ನೌಕರ. ಯಾವನಾರು ಹಚ್ಕೊಂಡು ಹೋಗ್ಬಿಟ್ರೆ ಇವ್ನ ಯಾವನು ಬಂದು ಕಾಪಾಡಲ್ಲ. ಯಾವನನ್ ಬರಲ್ಲ, ನಿನ್ಗೆ ಇನ್ಶೂರೆನ್ಸ್ ಇಲ್ಲ, ಎಂತದಿಲ್ಲ, ಮೂರ್ಖ. ಹೋಗಿ ಕಿತ್ತೋಗಿರೋ ಕೆಲ್ಸಕ್ಕೆ ಪ್ರಾಣ ಕಳ್ಕೊಳ್ತೀಯ. ಅವ್ರು ಯಾರಾದ್ರೂ ಹೋಗಿ ನಿನ್ನ ಮೇಲೆ ಹಚ್ಬಿಡ್ತಾರೆ. ಇವ್ರು ಮಾಡೋ ಅಯೋಗ್ಯ ಕೆಲಸಕ್ಕೆ ನಿನ್ ಜೀವ ಹೋಗುತ್ತೆ. ಮತ್ತೆ ಸರ್ಕಾರದ ಕೆಲಸ ಮಾಡಕ್ ಬಂದಿದ್ದೀವಿ. ನಿಮ್ಗೆ ಎಷ್ಟು ಹಾಕಿದೀವೋ ನನಗೂ ಪರಿಶೀಲನೆ ಅವನಿಗಿದೆಯಾ? ಅಯೋಗ್ಯ ಅಂತ ಅಯೋಗ್ಯ ಕೆಲಸ ನಿಮ್ಮಂತವ್ರಿಗೆ ಅಂತ ಹೇಳ್ಬೇಕಾಗ್ತದೆ. ನೋಡಿದ್ವಲ್ಲ, ಹೇಳಿ ಪಾಪ, ಅವ್ರು ಹೇಳಿ ಏನಪ್ಪ ಆಯ್ತು ಇವಾಗ? ಅಲ್ಲ ಅವರು ರೌಡಿ ಮೇಲೆ ಒಂದು ನಿಕ್ಕಿದ್ದಾರೆ ಸರ್. ಒಂದೇ ಯಾವ ರೌಡಿನಿಲ್ಲ. ನಾವು ನೋಡಿದ್ವಿ ಅವ್ನು ಬಂದು ನಿನ್ನ ಅಡ್ಡ ಹಾಕುತ್ತಾ ಇಲ್ವಾ? ಯಾರು ಅಡ್ಡ ಹಾಕಕ್ಕೆ? ನಾವೇ ಹೇಳಿದ್ವಿ. ನೀವ್ ಯಾರು ಹೇಳಕ್ಕೆ ಅವನಿಗೆ? ನನಗೆ ಸರ್ಕಾರ ಆದೇಶ ಕೊಟ್ಟಿದೆ. ಮನುಷ್ಯ ನಂಬರ್ 1 ನಾಲಾಯಕ್. ಯಾವ ತರ ಕಾನೂನು, ಯಾವ ತರ ಸರ್ಕಾರಿ ಕೆಲಸ ಮಾಡೋದು ಗೊತ್ತಿಲ್ಲ. ನಿಮ್ಮಂತವ್ರು ನೇಮಿಸ್ಕೊಂಡಿರೋ ನಮಗ್ ಬುದ್ಧಿ ಇಲ್ಲ. ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ರೋಹಿಕೃಷ್ಣ ಗೌಡ್ರೆ ಏನಿದೆಯಾ ಪ್ರಾಮಾಣಿಕತೆ? ನಾನು ಕೈ ಮುಗಿತೀನಿ. ನೀವು ತಪ್ಪು ಮಾಡಿದ್ದೀರಾ? ಕೈ ಮುಗಿತೀನಿ. ಇಷ್ಟು ದಿನ ನಾನು ಗಾಡಿ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಾದ್ರೂ ಡ್ರೈವರ್ ಹತ್ರ ಮತ್ತೊಬ್ಬರ ಹತ್ರ ₹1 ವಸೂಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾಲಾಯಕನ್ನ ಮಾಡಿಸಿದ ರೀತಿ ಸರಿ ಇಲ್ಲ. ನೀವು ಪ್ರಾಮಾಣಿಕವಾಗಿರ್ಬೋದು. ಇದೇ ತರ ತಿಳಿಸುವಂತ ಪ್ರಾಮಾಣಿಕವಾಗಿದ್ದಾರಾ? ಅಲ್ಲ, ಅದನ್ನೇ ಬೇಕಾಗಿಲ್ಲ. ನಮ್ಗೆ ಡೌಟ್ ಬರುತ್ತೆ. ನನಗೆ ಬೇಕಾಗಿಲ್ಲ. ನಮಗ್ ಬೇಕಾಗಿಲ್ಲ ಬಗ್ಗೆ ನಾನು ಮಾತಾಡ್ತೀನಿ. ಬೇರೆಯವ್ರ ಬಗ್ಗೆ ಪ್ರಾಮಾಣಿಕತೆ ಬಗ್ಗೆ ನಾನು ಮಾತಾಡಿಲ್ಲ. ನೀವು ಮಾಡಿದ ರೀತಿ ಸರಿ ಇಲ್ಲ. ನಾವು ಎಲ್ಲ ನೀವು ಮಾಡಿದ ರೀತಿ ಎಷ್ಟೇ ದಿವಸ ಇದೆ ಕಂಪ್ಲೇಂಟ್ ಮಾಡೋದಕ್ಕೆ ವಿಚಾರ ಮಾತಾಡಿಲ್ಲ. ಅಲ್ಲ, ನಾಲಾಯಕಂದ್ರೆ ಅರ್ಥ ಏನು? ನಾಲಾಯಕಂದ್ರೆ ಏನರ್ಥ? ನಾವು ಯೋಗ್ಯರಲ್ಲ ಅಂತಾರಲ್ಲ. ಯಾಕೆ ಅರ್ಹರಲ್ಲ? ನೀವು ಮಾಡಿದ ಕೆಲಸ ಅರ್ಹ ರೀತಿ ಅಲ್ಲ. ಯಾರನ್ನೋ ಇರಿಸ್ಕೊಂಡು ಏನ್ ಸರ್ ನಿಮ್ಮ ಹೆಸರು? ಡಾಕ್ಟರ್ ಪಿ ರಾಜಣ್ಣ ಅವರೇ, ನೀವು ಅವನನ್ನ ಇಟ್ಕೊಂಡು ಗಾಡಿಗಳನ್ನ ಅಡ್ಡ ಹಾಕೋದು, ಏನಾದ್ರೂ ಅಪಾಯ ಆದಾಗ ಅವ್ರು ಸರ್ಕಾರಿ ನೌಕರಿ ನೀವು ಸತ್ರೆ ಕೆಲಸದಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ, ಅವ್ರಿಗೆ ಸಿಗುತ್ತಾ? ನನಗೆ ಸಿಬ್ಬಂದಿ ಇರುವಾಗ ಹೇಳಿ, ನಿಮ್ ಮೇಲಧಿಕಾರಿಗಳು ಹೇಳಿ. ಎಲ್ಲರಿಗೂ ಗೊತ್ತಿಲ್ಲ. ನೀವು ಅಟ್ಲೀಸ್ಟ್ ನೀವಾದ್ರೂ ಬಂದು ಇದನ್ನ ಹಾಕೊಂಡು ಆಚೆ ನಿಂತ್ಕೊಳ್ಳಿ. ನೀವು ಸರ್ಕಾರಿ ಅಧಿಕಾರಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಮಾಡ್ಬೇಕಾಗಿರೋದು ಅವ್ನಿಗೆ ಕೊಡಿ, ಅವ್ನ ಐಡಿ ಕಾರ್ಡ್ ಕೊಡಿ.
ಅವ್ನು ಯಾರು ಬಂದು ಒಳ್ಳೆ ಗುಂಡ ತರ ಹೇಳ್ದ ಏನ್ ಹೇಳ್ದ ನಾವೇ ನೋಡಿದ್ವಿ ನಿಲ್ಸು ಇಲ್ಲಾಂದ್ರೆ ಅಷ್ಟು ದೊಡ್ಡ ಗಾಡಿ ಇಟ್ಟಿರೋನು ಇವನ್ ನೋಡಿ ಯಾಕೆ ಯೋಚನೆ ಮಾಡಿ ಯೋಚನೆ ಮಾಡ್ತಿದ್ದಾರೆ ನೀವು ಈ ದೇಶದ ಪ್ರಜೆಗಳೇ ನಾನು ಹಾಗೆ ಬಳಸ್ತಾರೆ ದಯವಿಟ್ಟು ನಾನು ಹಾಗೆ ಬಳಸ್ತಾರೆ ಎಲ್ಲರಿಗೂ ಅದು ಅನ್ವಯ ಆಗೋದಿಲ್ಲ, ಎಲ್ಲರಿಗೂ ಅನ್ವಯ ನಾನು ಆಗೋದಿಲ್ಲ. ನಿಮ್ಮನ್ನ ಭ್ರಷ್ಟ ಅಂದಿಲ್ಲ ಮಿಸ್ಟರ್ ರಾಜಣ್ಣ, ನಾನು ಅಂದಿರೋದು ಕಳಿಸ್ಬೇಡಿ ಅದನ್ನ. ದಯವಿಟ್ಟು ಹೇಳ್ತಿದ್ದೀನಿ ಅದನ್ನ ಕಳಿಸ್- ಆಯ್ತು ಬಿಡಿ, ಆತರ ಮಾಡ್ಬಿಡಿ, ಆಯ್ತು ಬಿಟ್ಕೊಳ್ಳಿ. ಅವನಿಗೆ ಅಡ್ಡ ಹಾಕಿ ಅವನಿಗೆ ನಮ್ಮಿಂದ ಕಲಿಬೇಕಾದ್ರೆ ಯಾರನ್ನಾದ್ರೂ ಕಲೀರಿ ಸ್ವಾಮಿ. ಬಿಡಿ, ಆಯ್ತಲ್ಲ ಈಗ. ನಿಮಗೆ ಯಾವನ ಅಯೋಗ್ಯ ನಾಲಾಯಕ ಟ್ರೈನಿಂಗ್ ಕೊಟ್ಟಿದ್ದಾನ ಅವ್ನು ಚಪ್ಪಲಿ ಹೊಡಿಬೇಕು, ನಿಮಗಲ್ಲ. ಆಯ್ತು ಆಯ್ತು ಅವನು ಚಪ್ಪಲಿ ಹೊಡಿತೀವಿ ಇವತ್ತಲ್ಲ ನಾಳೆ. ನಿಮ್ಗೆ ಯಾಕಂದ್ರೆ ನಿಮ್ಗೆ ಹೆಂಗ್ ಕೆಲ್ಸಕ್ಕಾಗುತ್ತೆ? ನಾವು ಹೋಗ್ರಣ ಅಣ್ಣ, ಇವತ್ತೆಲ್ಲ ನಾನು ನಿಲ್ಸಿಲ್ಲ. ಯಾವನ ಹತ್ಕೊಂಡು ಹೋಗ್ತಾನೆ, ನಿಮ್ಮ ಮನೆಯವರು ಹೆಣ್ಣು ಮಕ್ಕಳೆಲ್ಲ ಏನು ಗಟ್ಟಿಯಲ್ಲಿ ಹಾಕ್ತಿರ್ತಾರೆ. ಯಾವನಾದ್ರು ನಿಲ್ಸೋಂಗಿದ್ರೆ ಅವ್ರು ನಿಲ್ಸ ಕೇಳು. ನಿಮ್ಗೆ ಇನ್ಶೂರೆನ್ಸ್ ಇಲ್ಲ, ಏನಿಲ್ಲ, ಸರ್ಕಾರಿ ನೌಕರ ಅಲ್ಲ. ನೀವು ಸರ್ಕಾರಿ ನೌಕರಿ ಕೊಟ್ಟರೆ ಕೋಟಿ ರೂಪಾಯಿ ಪರಿಹಾರ ಬರುತ್ತೆ. ನಿಮ್ಗೇನು ಬರುತ್ತೆ? ಏನು ದುಡ್ಡು ಟೇಬಲ್ ನೋಡಿ ದುಡ್ಡು ಇಟ್ಕೊಂಡಿದ್ಯಾ? ಚೆನ್ನಾಗಿ ಕಾಣ್ತದೆ. ಯಾರು ದುಡ್ಡೇ ಬಳಸ್ತಾ ಇಲ್ಲ ಇವಾಗ.